ಹಾಯ್ ಹಲೋ ನಮಸ್ತೆ ಎಲ್ಲ ಸ್ನೇಹಿತರಿಗೂ ನೀವೆಲ್ಲ ಆರಾಮಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ಸೊ ಈ ಥರದ ಮಂಗಲ ಸರ ಯಾರಿಗೆ ಬೇಕಿದ್ದರೂ ಬುಕಿಂಗ್ ಮಾಡ್ಕೋರಿ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಿರ್ತೈತಿ. ತುಂಬ ಜನ ತೊಗೊತಾ ಇದ್ದೀರಾ, ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ಬಟ್ ಯೂಟ್ಯೂಬಲ್ಲಿ ಫೀಡ್ಬ್ಯಾಕ್ ಕೊಡ್ರಿ, ಕಮೆಂಟ್ಗಳಲ್ಲಿ ಕೊಡ್ರಿ, ನನಗೂ ಖುಷಿ ಆಗ್ತದ. ತುಂಬ ಜನರಿಗೆ ಹೆಲ್ಪ್ನು ಕೂಡ ಆಗ್ತದ. ವಾಟ್ಸಪ್ಪಲ್ಲಿ ಭಾಳ ಜನ ಒಳ್ಳೆ ರೀತಿಯಾಗಿ ಕಮೆಂಟ್ ಹಾಕ್ತೀರಿ. ಸೊ ನಿಮ್ಮ ಪರ್ಮಿಷನ್ ಇಲ್ಲದೆ ಆ ಕಮೆಂಟ್ ನೀವು ಮಾಡಿರೋ ಮೆಸೇಜನ್ನು ನನಗೆ ಹಾಕೋಕ್ಕೂ ಬರೋಂಗಿಲ್ಲ. ಆದ್ರೆ ಸಾಧ್ಯ ಆದ್ರೆ ಯೂಟ್ಯೂಬಲ್ಲೂ ಕೂಡ ಕಮೆಂಟ್ ಮಾಡಿರಿ. ತಾಳೆ ಸರ ಹೆಂಗೆ ಬಂದವ, ಹೆಂಗೆ ಕಾಣಿಸಕತ್ತವ, ತುಂಬ ಜನರಿಗೆ ಡೌಟ್ ಇರ್ತದ, ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಖಂಡಿತ ನೀವು ಆ ಥರ ಮೆಸೇಜ್ ಹಾಕಿದ್ರೆ ನನಗೂ ಖುಷಿ ಆಗ್ತದೆ. ನೋಡ್ತಾ ಇರ್ಬೋದು ನೀವು. ಈ ಡ್ರೆಸ್ ಕೂಡ ನನ್ನ ಹತ್ರ ಇರುವಂಥದ್ದನ್ನೇ ತುಂಬ ಸರಿ ವಿಡಿಯೋದಾಗ ಶೋ ಮಾಡಿದ್ದೀನಿ. ಬಟ್ ಒಂದು ಹೇಳ್ತೀನಿ, ಸೀರೆನೇ ಆಗಿರ್ಬೋದಾ, ತಾಳೆ ಸರನೇ ಆಗಿರ್ಬೋದಾ, ಡ್ರೆಸ್ ಆಗಿರ್ಬೋದಾ, ನೈಟಿನೇ ಆಗಿರ್ಬೋದಾ, ನಾವು ವೇರ್ ಮಾಡಿದಾಗನೇ ಅದು ಸೂಪರ್ ಆಗಿ ಕಾಣಿಸುವಂಥದ್ದು. ಈ ಡ್ರೆಸ್ ನಾನು ಎಷ್ಟು ಸರಿ ಶೇರ್ ಮಾಡಿಕೊಂಡಿದ್ದೀನಿ. ಬಟ್ ಇದು ನಾನು ವೇರ್ ಮಾಡಿದಾಗ ಮೊನ್ನೆ ಲೈವಲ್ಲಿ ಕೇಳ್ತಾ ಇದ್ರಿ, ಮೆಸೇಜೊಳಗಂತೂ ಬರೀ ಇದನ್ನು ವೇರ್ ಮಾಡಿದ ಫೋಟೋ ಹಾಕೋದು, ಅಕ್ಕ ಇದು ಐತನು ಕಲರ್, ಇದು ಡ್ರೆಸ್ ಐತನು ಅಂತೇಳಿ. ಸೊ ಒಂದೊಂದು ಬಂಡಲ್ ತೊಗೋತೀವಿ ಅಂದ್ರೆ ಒಂದೊಂದು ಕಲರ್ ಸಿಂಗಲ್ ಕಲರ್ ಇರ್ತಾವೆ, ಡಬಲ್ ಕಲರ್ ಬರಂಗಿಲ್ಲ. ಇದ್ರಾಗ ಒಂದೇ ಒಂದು ಪೀಸ್ ಇರ್ತದ್ರಿ. 9 ಪೀಸ್ ಇದ್ದು ಅದ್ರಾಗ 8 ಪೀಸ್ ಅದು ಒಂದೇ ಪೀಸ್ ಉಳ್ಕೊಂಡೈತಿ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಅಫಿಷಿಯಲ್ ರೀ. ಇದು ಸ್ವಲ್ಪ ಡಾರ್ಕ್ ಐತಿ, ಅದು ಸ್ವಲ್ಪ ಲೈಟ್ ಐತಿ. ಬಟ್ ನೋಡಾಕ ಕಣ್ಣಿಗೆ ಸರಿ ಕಾಣಿಸಂಗಿಲ್ಲ. ಅದನ್ನ ಉಟ್ಕೊಂಡಾಗ ಮಸ್ತ್ ಅಫಿಷಿಯಲ್ ರಿಚ್ ಲುಕ್ ಕೊಡ್ತೈತಿ. ಯಾರಿಗೆ ಬೇಕಾ, ರೇಟ್ನು ಕೂಡ ರೀಸನಬಲ್ ಐತಿ. ಬೇಕಾದವರು ತಗೋರಿ. ಸೊ ಯಾವ ಕಲರ್ ಐತಿ ಯಾರಿಗೆ ಬೇಕೋ ವಾಟ್ಸಪ್ ಮಾಡ್ರಿ, ನೀವು ನಾನು ಕಲರ್ ಕಳಿಸ್ತೀನಿ. 1 ಪೀಸ್ ಒಳಗೆ 2 ಇದಾವೆ. ನಾನೇನು 1 ಪೀಸ್ ವೇರ್ ಮಾಡ್ತೀನಿ ನೋಡ್ರಿ, ಅದ್ರಾಗ ಇನ್ನೂ 2 ಕಲರ್ ಇದ್ದಾವ. ಯಾರಿಗೆ ಬೇಕಾ ಬುಕಿಂಗ್ ಮಾಡ್ಕೋರಿ. ಇವತ್ತು ಸೋಮವಾರ, ನನ್ನ ಅವತಾರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಲೈವ್ಗೂ ಕೂಡ ಬಂದಿದ್ದೆ ನಾನು. ಇದು ವಿಡಿಯೋ ಮಂಗಳವಾರ ಹಾಕ್ತೀನಿ ನಾನು ಇದ್ರ ಬಗ್ಗೆ ಮಾತಾಡೋದ್ರಿಂದ ಭಾಳ ಜನಕ್ಕೆ ಇಷ್ಟ ಆಗದೇನೆ ಇರ್ಬೋದು, ಇಷ್ಟನೂ ಆಗ್ಬೋದು, ಮತ್ತು ನನ್ನ ಥರನೂ ವಿಚಾರ ಮಾಡೋರು ಕೂಡ ಇರ್ಬೋದು. ಆ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಕತ್ತೀನಿ. ನನಗೆ ಯಾಕೋ ಇದ್ರ ಬಗ್ಗೆ ಹೇಳ್ಕೊಬೇಕಂತ ಅನಿಸಿತ್ತು. 10ಕ್ಕೆ ಒಬ್ರಿಗೆ ಏನಾದರೂ ಇದು ಮುಟ್ತಂದ್ರೆ ಸಾಕು ನನಗೆ. ಹೌದೇನೇನ್ರಿ? ಮಾಡೋ ವಿಡಿಯೋ ಎಲ್ಲ ಎಲ್ಲರಿಗೂ ಇಷ್ಟ ಆಗ್ಬೇಕಂತ ಏನಿಲ್ಲ. 10 ಮಂದಿಯಾಗ ಒಬ್ರಿಗೆ ಇಷ್ಟ ಆಗ್ತಿರ್ತದ, ಒಮ್ಮೊಮ್ಮೆ 10ಕ್ಕೆ 10 ಮಂದಿಗೂ ಇಷ್ಟ ಆಗ್ತಿರ್ತದ. ರಿಯಾಲಿಟಿ ಏನು ಇರ್ತೈತಿ, ನಾನು ಅದನ್ನ ವಿಡಿಯೋ ಮಾಡೋದ್ರಿಂದ ತುಂಬ ಜನರ ಮನಸ್ಸಿನೊಳಗೆ ನಾನು ಮುಟ್ಟೀನಿ. ಮತ್ತು ನಾನು ಜೀರೋಯಿಂದನೇ ಬಂದವಳು. ಈಗ 5 ವರ್ಷದಿಂದ ನಾನು ಭಾಳ ಜೀರೋ ಇದ್ದೆ. ಯೂಟ್ಯೂಬ್ದೊಳಗೆ ನನಗೆ ಏನೂ ಗೊತ್ತಿರಲಿಲ್ಲ. ಜೀರೋಲಿಂದ ಬಂದೀನಿ. ಇವತ್ತಿನ್ನೂ ನಾನು ಅದರೊಳಗೆ ಲರ್ನ್ ಮಾಡ್ತಾನೆ ಇದ್ದೀನಿ. ಯೂಟ್ಯೂಬಾಗ ಎಷ್ಟು ಕಲಿದ್ರೂ ಕಡಿಮೆ, ಎಷ್ಟು ಅದ್ರ ಬಗ್ಗೆ ತಿಳ್ಕೊಂಡ್ರೂ ಕೂಡ ಕಡಿಮೆನೇ ಐತಿ. ಒಂದಕ್ಕೆ 3 ಚಾನಲ್ ಮಾಡಿದೆ. 1 ಚಾನಲ್ ಸಕ್ಸಸ್ ಕಾಣಬೇಕಂದ್ರೆ 1 ವರ್ಷ ಆಯಿತು. ಯಾಕಂದ್ರೆ ಫಸ್ಟ್ ಪೇಮೆಂಟ್ ತೊಗೊಳಕ್ಕೆ 1 ವರ್ಷ ಆಯ್ತು ನನಗೆ. ಸೆಕೆಂಡ್ ಚಾನಲ 3 ತಿಂಗಳದಾಗ ನಾನು ಪೇಮೆಂಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡೆ. ಅಂದರೆ 3 ತಿಂಗಳದಾಗ ಪೇಮೆಂಟ್ ಶುರುವಾಯಿತು. ಈಗ 3ನೇ ಚಾನಲ್ ಮಾಡೀನಿ. 2ನೇ ಚಾನಲ್ ಮಾಡಿದ್ನೆಲ್ಲ UK ಸವಿತಾ, ಅದು ಪಾಸ್ವರ್ಡ್ ಚೇಂಜ್ ಮರೆತು ನನಗೆ ಹೋಗ್ಬಿಡ್ತದು ಮೊಬೈಲ್ ಚೇಂಜ್ ಮಾಡಿದಾಗ. ಈ 3ನೇ ಚಾನಲ್ಲು ಕೂಡ ನಾನು ಶುರು ಮಾಡಿದ್ದೀನಿ. ಅದಕ್ಕೂ ಸಪೋರ್ಟ್ ಮಾಡಿರಿ. UK ಸವಿದೀಪು ಅಂತ ಹೇಳಿ, MK ಸವಿದೀಪು ಅಂತೇಳಿ. M ಅಂತಂದ್ರೆ ಮಹಾರಾಷ್ಟ್ರ, K ಅಂದರೆ ಕರ್ನಾಟಕ, ಸವಿದೀಪು. ಮಹಾರಾಷ್ಟ್ರದ ಹುಡುಗ, ಕರ್ನಾಟಕದ ಹುಡುಗಿ, ಸವಿದೀಪು ಅಂತ ಹೇಳಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ಅದ್ರಾಗೂ ವಿಡಿಯೋಸ್ ಹಾಕ್ತಿರ್ತೀನಿ ಡೈಲಿ ರೂಟೀನನ್ನು. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ, ಎಲ್ಲ ಪೀಠಿಕೆ ಹಾಕೋದೇ ಭಾಳ ಆಗಿಬಿಡ್ತು. ನಾ ಹೇಳೋದನ್ನೇ ಮರೆಯಕತ್ಬಿಟ್ಟಿನಿ. ಹಿಂಗೆ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ನಾನು ಸ್ಟಾಪ್ ಮಾತಾಡ್ತಾನೆ ಇರ್ತೀನಿ. ಇವತ್ತು ಸೋಮವಾರ. ಈಗೇನು ನನ್ನ ಅದಕ್ಕೆ ಹೇಳ್ತಾರೆ, ಇಳಿತು ಬಂದಂಗೆಲ್ಲ ತಿಳಿದು ಬರ್ತದೆ ಅಂತೇಳಿ. ಇವತ್ತಿನ ನನ್ನ ಒಂದು ಬುದ್ಧಿಮಟ್ಟ ಯಾವ ಲೆವೆಲ್ಗೆ ಐತಪ್ಪ ಅನ್ನೋ ಒಂದು 60 ವರ್ಷದವರಿಗೆ ಏನು ಒಂದು ಬುದ್ಧಿ ಇರ್ತದೆ ನೋಡ್ರಿ, ಏನು ಅವರ ಒಂದು ವಿಚಾರ ಇರ್ತಲ್ಲ, ಆ ಮಟ್ಟಕ್ಕೆ ನಾನು ಅಷ್ಟು ನನಗೆ ಯಾಕೋ ಬದಲಾವಣೆ ಆಗಕತ್ಬಿಟ್ಟಿದೆ. ನಾನು ಎಂದಿಗೂ ಅಂದ್ಕೊಂಡಿರಲಿಲ್ಲ ಈ ಥರದ್ದು ಬದಲಾವಣೆ ನನ್ನ ಲೈಫಲ್ಲಿ ನಾನೇ ಮಾಡ್ಕೋತೀನಿ ಅಂತೇಳಿ. ಒಂದು ದೇವ್ರ ಪೂಜೆ ಮಾಡೋದಾಗಿರ್ಬೋದು, ಒಂದು ದೇವ್ರಿಗೆ ನಂಬೋದಾಗಿರ್ಬೋದಾ, ನಾನು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದಾಗಿರ್ಬೋದಾ. ಸೊ ಏನೋ ಒಂದು ಪ್ರವಚನಗಳನ್ನ ನಾನು ಹೊರಗಡೆ ಹೋಗಿ ನಾನು ಹೋಗಲ್ಲ. ನಮ್ಮ ಮನೆ ಬಾಜುಗೆ ಹೇಳ್ತಾರೆ, ಇಲ್ಲ ಗುಡಿ ಐತಿ, ಬಟ್ ನನಗೆ ಹೋಗೋಕ್ಕಾಗಂಗಿಲ್ಲ. ನಮ್ಮ ಮನೆಗೇ ಮೊಬೈಲ್ದಾಗ ನೋಡ್ತಿರ್ತೀನಿ. ಹಿರಿಯರದು ಏನಾದರೂ ಒಂದು ಮೋಟಿವೇಶನ್ ವಿಡಿಯೋ ಇದ್ರೆ ನೋಡ್ತಿರ್ತೀನಿ. ತುಂಬ ಅಂದರೆ ತುಂಬ ನಮ್ಮ ಉಮಾಶ್ರೀ ಅವ್ರದ್ದು, ಅವರ ಬದುಕಿನ ಒಂದು ಕಥೆಯನ್ನು ಕೇಳ್ತಿರ್ತೀನಿ. ತುಂಬ ಜನ ಸೆಲೆಬ್ರಿಟಿಗಳು ಅವ್ರವ್ರದ್ದೇ ಆದಂಥ ಒಂದಷ್ಟು ಕಥೆಗಳನ್ನ ಒಂದಷ್ಟು ಜನ ಇಂಟರ್ವ್ಯೂ ಮಾಡಿರ್ತಾರಲ್ಲ, ಅದ್ರೊಳಗೆ ತಿಳ್ಕೊಂಡು ಹೌದಲ್ಲಪ್ಪ ಇವತ್ತು ಅಷ್ಟೆಲ್ಲ ಕಷ್ಟಪಟ್ಟೆ ಇವತ್ತು ಇಷ್ಟು ಮಟ್ಟಕ್ಕೆ ಬಂದು ಅವರು 4 ಜನರಿಗೆ ತಮ್ಮ ಜೀವನದ ಬಗ್ಗೆ ಏರಿಳಿತಗಳ ಬಗ್ಗೆ ಹೇಳ್ಕೊತಾರಲ್ಲ, ಅದನ್ನ ನೋಡಿ ತುಂಬ ಜನ ಮೋಟಿವೇಶನ್ ತಗೊಂತಾರ. ನಾವು ನಮ್ಮ ಬದುಕನ್ನು ನಾವು ಹೇಳ್ಕೊಳಕ್ಕೆ ಹೋದ್ರೆ ಒಂದು 4 ಮಂದಿ ಬಂದುಬಿಡ್ತಾರೆ. ಸೊ ಎಲ್ಲ ಲೈಫಲ್ಲಿ ಇರೋದೇ, ಎಲ್ಲರದು ಬಾಡೋದೇ, ನಿಂದೇನು ದೊಡ್ಡದಲ್ಲ, ನಿನಕಿನ್ನ ಕಷ್ಟನಾಗ ಎಷ್ಟೋ ಮಂದಿ ಇರ್ತಾರ, ಆ ಥರ ಈ ಥರ
ಒಂದು ಸ್ವಲ್ಪ ಜನ ಬುದ್ಧಿವಾದ ಹೇಳೋದಕ್ಕೆ ಸಮಾಧಾನ ಮಾಡೋಕ್ಕೂ ಹೇಳ್ತಿರ್ತಾರ. ಬಟ್ ಟ್ಯೂನ್ ಒಳಗೆ ಹೇಳೋ ಪದ್ಧತಿ ಒಳಗೆ ಬೇರೆ ಇರ್ತೈತಿ. ಅವ್ರು ನಮ್ಗೆ ಹೊಟ್ಟೆ ಉರ್ದು ಹೇಳ್ತಾರ, ನಮ್ಗೆ ಪ್ರೀತಿಯಿಂದ ಹೇಳ್ತಾರ, ಸಮಾಧಾನ ಮಾಡಕ್ಕೆ ಹೇಳ್ತಾರ, ಇಲ್ಲ ಹೊಟ್ಟೆ ಉರ್ಸಕ್ಕೆ ಹೇಳ್ತಾರ. ಅದು ನಮ್ಗೆ ಅರ್ಥ ಮಾಡ್ಕೊಳೋರ್ ಮ್ಯಾಗ ಅದು ನಮ್ಗೆ ಗೊತ್ತಾಗ್ತಿರ್ತದ, ಯಾರ ಭಾವನೆ ಹೆಂಗಿರ್ತೈತಿ, ಯಾರ ಉದ್ದೇಶ ಹೆಂಗಿರ್ತದ ಅಂತೇಳಿ ತಿಳ್ಕೊಳಕ್ಕೆ ಈಗೇನು ಭಾಳ ಇದು ಅನ್ಸಂಗಿಲ್ರಿ. ಬಟ್ ಇರಲ್ಲಕ್ಕ. ಹಾಗಾಗಿ ಆ ಥರದ್ದೆಲ್ಲ ನೋಡ್ತಿರ್ತೀನಿ, ಕೇಳ್ತಿರ್ತೀನಿ. ನಾವು ನಮ್ಮ ಜೀವನಕ್ಕೆ ನಾವು ಸೆಲೆಬ್ರಿಟಿಗಳೇ, ಹೌದಾ? ನಮ್ಮ ತಂದೆ ತಾಯಿಗಳು ನಮ್ಮ ನಿಜ ಜೀವನದ ಸೆಲೆಬ್ರಿಟಿಗಳು ಅವರೆಲ್ಲರೂ. ತುಂಬ ಜನರು ನೋಡಿರ್ತೀರಲ್ಲ, ನನ್ನ ಏನು ಹೆಚ್ಚಿಗೆ ಹೇಳೋದು ಬೇಡ. ಸೋಷಿಯಲ್ ಮೀಡಿಯಾದಾಗ ಒಂದು ಒಳ್ಳೆ ವೃತ್ತಿ ಜೀವನದಾಗ ಒಂದು ಒಳ್ಳೆ ಸ್ಥಾನ ಪಡ್ಕೊಂಡಿರ್ತಾರೆ. ಬಟ್ ನಿಜ ಜೀವನದೊಳಗೆ ಅವ್ರನ್ನ ನಾವು ಫಾಲೋ ಮಾಡೋಕ್ಕೇ ಆಗ್ತಾ ಇರಲ್ಲ, ಹೌದಾ? ಸೊ ನನ್ನ ಇರೋದನ್ನೇ ನಿಜ ಜೀವನನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದ್ರಿಂದ ನಮಗೆ ನಾವು ಸೆಲೆಬ್ರಿಟಿಗಳು, ನೀವು ಕೂಡ ನಿಮ್ಗೆ ನೀವು ಸೆಲೆಬ್ರಿಟಿಗಳು. ನೀವು ಒಂದು ಮಾಡೋ ಕರ್ತವ್ಯ ಆಗಿರ್ಬೋದು, ಹೆಣ್ಮಕ್ಳಿಗಿರೋ ಗಂಡ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಹೋಗೋರ್ದು ಬರೋರ್ದು ಎಲ್ಲರದು ನೀವು ನಿಭಾಯಿಸ್ತೀರಂದ್ರೆ ನೀವು ಕೂಡ ನೀವು ಸೆಲೆಬ್ರಿಟಿಗಳು. ಗಂಡು ಮಕ್ಳಾಗಿದ್ರೆ ನೀವು ಹೆಂಡತಿ ಮಕ್ಕಳು ಅವ್ವ ಅಪ್ಪ ಅಕ್ಕ ತಂಗಿ ನಿಮ್ಮ ಫ್ರೆಂಡ್ಸು ಎಲ್ಲರನ್ನು ಕೂಡ ಮೇಂಟೈನ್ ಮಾಡಿಕೊಂಡು ಒಂದೊಳ್ಳೆ ಜವಾಬ್ದಾರಿಯುತವಾಗಿ ನೀವು ನಡ್ಕೋತೀರಂದ್ರೆ ನೀವು ಕೂಡ ಒಂದೊಳ್ಳೆ ಹೀರೋ. ಅದ್ರಾಗ ದೂಸರ ಮಾತೇ ಇಲ್ಲ. ನಾವು ಅನ್ಕೊಂತೀವಲ್ಲ, ಅವ್ರು ನನಗೆ ನೆಚ್ಚಿನ ಹೀರೋ, ಇವ್ರು ನಾನು ನೆಚ್ಚಿನ ಹೀರೋ, ಆ ಸೆಲೆಬ್ರಿಟಿ ಸೂಪರ್, ಈ ಸೆಲೆಬ್ರಿಟಿ ಸೂಪರ್ ಅಂತೇಳಿ ನಮಗೆ ನಾವು ಸೆಲ್ಫಾಗಿ ನಾವು ನಮ್ಮನ್ನು ಪ್ರೀತಿ ಮಾಡ್ಕೊಳಕ್ಕೆ ಶುರು ಮಾಡಬೇಕು. ಆವಾಗ ನಮ್ಮ ಒಂದು ಬ್ಯೂಟಿನೂ ಕೂಡ ಹೆಚ್ಚಾಗ್ತದ, ನಮ್ಮ ಮನಸ್ಸಿಗೆ ಸಮಾಧಾನ ನೆಮ್ಮದಿನೂ ಕೂಡ ಸಿಗ್ತದ. ಎಲ್ಲರಿಗೂ ಸ್ಟ್ರೆಸ್ ಇರೋದೆ, ಎಲ್ಲರಿಗೂ ಕಿರಿಕಿರಿ ಇರೋದೆ. ನಾವು ಸಮಾಧಾನವಾಗಿರ್ತೀವಿ ಅಂತಂದ್ರೂ ಕೂಡ ನಮ್ಮ ಜೊತೆಗಿರೋರು ನಮ್ಮ ಸಮಾಧಾನವಾಗಿರೋಕೆ ಬಿಡ್ತಾನೆ ಇರಂಗಿಲ್ಲ. ನನಗೂ ಭಾಳಷ್ಟು ಅನುಭವ ಅದಾವ. ಇವತ್ತಿಗೂ ಆ ಒಂದು ಪರಿಸ್ಥಿತಿನ ನಾನು ಅನುಭವಿಸ್ತಾ ಇರ್ತೀನಿ. ಅದನ್ನು ಮರೆಯೋಕೆ ಏನು ಮಾಡಬೇಕು, ಅದನ್ನು ಇಗ್ನೋರ್ ಹೆಂಗೆ ಮಾಡಬೇಕು, ಅಷ್ಟು 100 ಸರಿ ಅದನ್ನು ಇಗ್ನೋರ್ ಮಾಡ್ಬೇಕಂತ ವಿಚಾರ ಮಾಡಿದ್ರೆ 1000 ಸರಿ ಅದೇ ಟಾಪಿಕ್ ಬಂದು ನನ್ನ ಕಣ್ಮುಂದೆ ಎದುರಾಗ್ತಿರ್ತದ. ಅವ ಸಮಸ್ಯೆನೇ ನನಗೆ ಭಾಳ ನೆನಪು ಬರ್ತಿರ್ತೈತಿ. ಅಂದ್ರೂ ಅದನ್ನು ಮರಿಲೇಬೇಕು, ಮುಂದೆ ಹೋಗಬೇಕು. ಹೆಂಗೆ ಹೋಗ್ಬೇಕು ಅದನ್ನು ಮರೆಯೋದಕ್ಕೆ ಕೆಲವೊಂದಿಷ್ಟು ಮಾರ್ಗಗಳಿದಾವ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದ್ರ ಬಗ್ಗೆ ನನಗೆ ಮೊದಲು ಗೊತ್ತಿರಲಿಲ್ಲ. ಇವಾಗ ಮೋಟಿವೇಶನ್ ವಿಡಿಯೋ ನೋಡ್ತಾ ನಾ ಯೂಟ್ಯೂಬಲ್ಲೇ ನನ್ನ ಇಡೀ ಜೀವನ ನಾ ಯೂಟ್ಯೂಬ್ದೊಳಗನೆ ತಿಳ್ಕೊಳಕತ್ತಿ ಬಿಟ್ಟಿದ್ದೀನಿ. ಸೊ ನಮ್ಮ ಮನಸ್ಸಿಗೆ ನಾವು ಖುಷಿ ಪಡ್ಬೇಕಂತ, ನಮ್ಮ ಮನಸ್ಸನ್ನು ಖುಷಿಯಾಗಿ ಇಟ್ಕೊಂಡು ನಾವು ಕಣ್ಣು ಮುಚ್ಚಿ ಒಂದು 10 ನಿಮಿಷ, ಒಂದು ದಿವ್ಸಕ್ಕೆ ಒಂದು 10 ನಿಮಿಷ, ಅದು ಯಾವುದೇ ಟೈಮ್ ಇರಲಿ, ಮುಂಜಾನೆ ಇರಲಿ, ಮಧ್ಯಾಹ್ನ ಇರಲಿ, ರಾತ್ರಿ ಇರಲಿ, ನಾವು ಮಲ್ಗೋಕೆ ಮುಂಜಾನೆ ಎದ್ದಾಗಿಂದ ಹಿಡಿದು ನಾವು ರಾತ್ರಿ ಮಲ್ಗೋವರೆಗೂ ಈ ನಡುವೆ ಯಾವುದೇ ನಮ್ಮ ಟೈಮ್ ಸಿಗಲಿ ಒಂದು 10 ನಿಮಿಷ, ಇನ್ನೂ ಹೆಚ್ಚಿಗೆ ಟೈಮ್ ಸಿಗ್ತದೆ ಒಂದು ಅರ್ಧ ತಾಸ, 1 ಅವರ್ ಅಂತ ಯಾರು ಕೊಡಂಗಿಲ್ಲ ಬಿಡ್ರಿ. ಅಷ್ಟೊತ್ತು ನಾನು ಹುಟ್ಟಿದ್ನೆ ಯಾವಾಗ, ನಾ ಹೆಂಗೆ ಬೆಳೆದೆ, ನಾ ಸಾಲಿಗೆ ಹೋಗಿರ್ತೀನಿ ಅಂದ್ರೆ ನಾವು ಅದನ್ನು ಇಮೇಜಿನ್ ಮಾಡ್ಕೊತಿರ್ಬೇಕು. ಅಂದ್ರೆ ನಮ್ಮ ಖುಷಿ, ಒಟ್ಟು ನಮ್ಮ ಮನಸ್ಸು ನಮ್ಗೆ ಖುಷಿ ಇಟ್ಕೋಬೇಕಲ್ಲ. ನಮ್ಮ ಬಾಲ್ಯನೇ ನೆನೆಸ್ಕೋರಿ, ನೀವು ಬಾಲ್ಯದ ಫೋಟೋಗಳನ್ನ ನೆನೆಸ್ಕೋರಿ, ಬಾಲ್ಯದ ನಮ್ಮ ಕಿಡಿಗೇತನದ ನೆನೆಸ್ಕೋರಿ. ನಮಗೆ ಗೊತ್ತಿಲ್ಲ ಅದನ್ನೇ ನೀವು ಕಣ್ಣು ಮುಚ್ಕೋರಿ. ಈ 1 ನಿಮಿಷ ನಾನು ಮಾತಾಡ್ತಾ ನಾ ಹೇಳ್ದಾಗ ನೀವು ಕೇಳಿ, ಕಣ್ಣು ಮುಚ್ಕೋರಿ. ಓಕೆ, ರೆಡಿ? ಕಣ್ಣು ಮುಚ್ಕೋರಿ. ನೀವು ಇವಾಗ ಯಾವುದೇ ಒಂದು ಜಂಜಾಟನ ನೀವು ವಿಚಾರ ಮಾಡಕತ್ತಿಲ್ಲ. ನಿಮ್ಮ ಬಾಲ್ಯಕ್ಕನೇ ನೀವು ಹೊಂಟಿದ್ದೀರಿ, ಬಾಲ್ಯನೇ ವಿಚಾರ ಮಾಡ್ಕೋತಾ ಇದ್ದೀರಿ. ನೀವು ಬೆಳೆದಂಥ ಸಾಲಿ, ನೀವು ಆ ಬೆಳೆದಂಥ ಆಡಿದಂಥ ಕಲಿತಂಥ ಸಾಲಿನ ನೀವು ನೆನ್ಪು ಮಾಡ್ಕೊಳಕತ್ತೀರಿ. ಗಿಡ ಮರ ಜಾರ್ಕು ಬಂಡಿ, ನಿಮ್ಮ ಸ್ನೇಹಿತರು, ಸೊ ನಿಮ್ಮ ಟೀಚರು, ಟೀಚರು, ಎಷ್ಟು ಚಂದ ನೀವು ಆಟ ಆಡ್ತಾ ಇರ್ತೀರಿ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ನಿಮ್ಮ ತುಂಟಾಟ, ಆ ₹1 ಪೆಪ್ಪರ್ಮೆಂಟಿನ ಎಂಜಲಾಗುತ್ತಂತೇಳಿ ನಿಮ್ಮ ಒಂದು ಹಾಕೊಂಡಿರೋಂಥ ಬಟ್ಟೆ ಒಳಗೆ ಇಟ್ಕೊಂಡು ಅದು ಎಂಜಲಾಗ್ಬಿಡು ಅಂತೇಳಿ ಅದನ್ನ ಹಲ್ಲಿಲೆ ಕಡ್ದು ಅದರ 4-5 ಚೂರು ಮಾಡಿ ಅದನ್ನೆಲ್ಲ ಗೆಳತರು ಅದನ್ನ ತೊಗೊಳಕ್ಕೆ ಎಲ್ಲರೂ ಒಂಥರ ಆಸೆಯಿಂದ ಎಲ್ಲ ನಿಮ್ಮ ಕೈ ಇಟ್ಟಿರ್ತಾರ. ಒಬ್ಬೊಬ್ರಿಗೆ ಕೊಡ್ತೀರಿ, ಒಬ್ರಿಗೆ ಕೊಡಂಗಿಲ್ಲ. ನಿಮ್ಗೆ ಇಷ್ಟ ಇದ್ದವ್ರಿಗೆ ಕೊಡ್ತೀರಿ, ಇಷ್ಟ ಇಲ್ಲದವ್ರಿಗೆ ಕೊಡಂಗಿಲ್ಲ. ಎಷ್ಟು ಚಂದ ಆಗಿನ ಜೀವನ, ಏನು ಕಿರಿಕಿರಿ ಅನ್ನಂಗಿಲ್ಲ. ಬಾಲ್ಯನೇ ಒಂದು ಭಾಳ ವಂಡರ್ಫುಲ್ ಆಗಿರ್ತದೆ ನೋಡ್ರಿ, ಭಾಳ ಖುಷಿ ಕೊಟ್ಟಿರ್ತದೆ. ಎಷ್ಟು ಚಂದ ಆ ಜೀವನ, ಅದು ನಮ್ಗೆ ಯಾವತ್ತೂ ಸಿಗಂಗಿಲ್ಲ. ಆದರೆ ಆ ಟೈಮಲ್ಲಿ ನಮ್ಗೆ ಅದ್ರ ಬಗ್ಗೆ ಅರಿವೇ ಇರೋಂಗಿಲ್ಲ, ಅದನ್ನು ನಾವು ಯೋಚನೆನೂ ಕೂಡ ಮಾಡೋಂಗಿಲ್ಲ. ನಮ್ಮ ಮೈಂಡ್ ಸೆಟ್ಟೇ ಒಂಥರ ಬಿಳಿ ಬಟ್ಟೆ ಥರ, ಏನೂ ಕಲ್ಮಶ ಇರೋಂಗಿಲ್ಲ. ಎಷ್ಟು ಖುಷಿ ಕೊಡ್ತದಲ್ಲ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಮುಖದ್ರಾಗ ಒಂದು ಸ್ಮೈಲ್ ಬಂದ್ಬಿಡ್ತೈತಿ.
ನಾನೊಮ್ಮೆ ಮಂಗೆ ಮಾಡಕತ್ತೀನಿ ಸದ್ಯಕ್ಕೆ. ನಿಜ ನನ್ನನ್ನು ನಾನು ಒಂದು ಸ್ವಲ್ಪ ನೋವಿಂದ ಹೊರಗೆ ತೊಗೊಂಬರ್ಬೇಕಂತಂದ್ರೆ ನಾನು ಎಲ್ಲೋ ಯೂಟ್ಯೂಬಲ್ಲಿ ಕೇಳಿದ್ದು, ಅದನ್ನು ನಾನು ಮಾಡಕತ್ತೀನಿ. ಯಾರಿಗಾದ್ರೂ ಆ ಥರದ್ದು ಏನೋ ಮ್ಯಾಜಿಕ್ ಮಾಡ್ತಾಳೆ ಅಕ್ಕ ಹಂಗ ಹಿಂಗಂತೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಒಬ್ಬರು ಒಂದಿನ ಆದರೂ ಟ್ರೈ ಮಾಡಿರಿ, ಕಣ್ಣು ಮುಚ್ಕೋರಿ. ನಿಮ್ಗೆ ಏನು ಖುಷಿ ಕೊಟ್ಟಿರ್ತದ, ನಿಮ್ಮ ಮದುವೆನೋ, ಇಲ್ಲ ನಿಮ್ಮ ಬಾಲ್ಯನೋ, ಇಲ್ಲ ನಿಮ್ಮ ಹೈಸ್ಕೂಲು, ನಿಮ್ಮ ಪ್ರೈಮರಿನೋ, ಇಲ್ಲ ನಿಮ್ಮದು ರಜೆಗೆ ಹೋಗಿರ್ತಿರಲ್ಲ ಅಜ್ಜಿ ಊರಿನೊಳಗೆ, ಅವಾಗಿಂದೆಲ್ಲ ನಿಮ್ಮ ತುಂಟಾಟ ಆಗಿರ್ಬೋದು, ಇಲ್ಲ ನೀವು ಜರ್ನಿ ಮಾಡೋದು, ಟ್ರಿಪ್ ಹೋಗಿದ್ದು, ಯಾವುದೇ ನಿಮ್ಮ ಜೀವನದಾಗ ಯಾವಾಗ ನಿಮ್ಗೆ ಹೆಚ್ಚಿನ ಖುಷಿ ಕೊಟ್ಟಿರ್ತೈತಲ್ಲ ಅದನ್ನ ನೀವು ಕಣ್ಣು ಮುಚ್ಕೊಂಡು ಅದೊಂದು ಮೆಲುಕು ಹಾಕ್ರಿ. ನೀವು ಬ್ಯಾಕ್ ಹೋಗ್ರಿ, ಅದನ್ನ ಮೆಲುಕು ಹಾಕ್ರಿ. ಅವಾಗ ನಿಮ್ಮ ಮನಸ್ಸಿನಾಗ ಎಷ್ಟು ಖುಷಿ ಆಗ್ತದ. ಅವಾಗ ಒಂದು ಸ್ವಲ್ಪ ಈ ಥರ ಕಣ್ಣಿಗೆ ಅದೆಲ್ಲ ಮಾಡ್ಕೊಂಡು ಹಿಂಗೆ ಕಣ್ಣು ಕೈ ಇದು ಮಾಡಿಕೊಂಡು ನಾನು ಎಷ್ಟು ಖುಷಿಯಾಗಿದ್ದೀನಿ. ನನ್ನ ಲೈಫ್ ಫುಲ್ ಖುಷಿ ಐತಿ. ಐ ಆಮ್ ರಿಚ್, ಐ ಆಮ್ ಎ ಬ್ಯೂಟಿ. ನಾನು ತುಂಬ ಸುಂದರವಾಗಿದ್ದೀನಿ, ನಾನು ಭಾಳ ರಿಚ್ ಆಗಿದ್ದೀನಿ, ನನ್ನನ್ನು ಎಲ್ಲರೂ ಪ್ರೀತಿ ಮಾಡ್ತಾರ. ಈ ಥರದ್ದು ವಿಚಾರ ಮಾಡಿರಿ, ಪಾಸಿಟಿವ್ ಆಗಿ ವಿಚಾರ ಮಾಡಿರಿ. 100ಕ್ಕೆ 50% ಆದರೂ ಕೂಡ ನಿಮ್ಮ ಮೈಂಡ್ ಚೇಂಜ್ ಆಗ್ತೈತಿ. ನೀವು ಟೆನ್ಷನಿಂದ ಹೊರಗೆ ಬರ್ಬೋದು. ಇದು ನಾನು ಪ್ರಾಕ್ಟಿಕಲಾಗಿ ಮಾಡಾಕತ್ತೀನಿ, ಇವತ್ತಿಗೂ ಮಾಡಾಕತ್ತೀನಿ. ಇವತ್ತೇನೋ ನಂದೊಂದು ಸೀರೆ ವ್ಯಾಪಾರ ಆಗಿಲ್ಲ ಅಂತಂದ್ರೆ ನನ್ನ ಕಣ್ಣು ಮುಚ್ಕೊಂಡು ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊತೀನಿ. ನನ್ನ ಮನಸ್ಸಿನ ಅಂತರಾಳ ಅನ್ನೋದು ಇರ್ತೈತೆ ನೋಡ್ರಿ. ನಾವು ಬರೀ ಇಲ್ಲಿ ವಿಚಾರ ಮಾಡ್ಕೇಸಿ ಇಲ್ಲಿದು ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಅಂತ್ರಿ. ನಾವು ಮೇನಾಗಿ ಆಳವಾಗಿ ನಮ್ಮ ಮನಸ್ಸಿನೊಳಗೆ, ಇಲ್ಲಿ ನಮ್ಮ ಮನಸ್ಸಿನೊಳಗೆ ನಾವು ಆಳವಾಗಿ ಇಲ್ಲ. ಇವತ್ತು ನಂದು 10 ಸೀರೆ ವ್ಯಾಪಾರ ಆಗೇ ಆಗ್ತದೆ. ಎನಿ ಟೈಮ್ ನನಗೆ ಗೊತ್ತಿಲ್ಲ, ಸಂಜೆ ಆಗೋದ್ರಾಗೆ ನಂದು 10 ತಾಳಿ ಸರ 10 ಸೆಟ್ ಆರ್ಡ್ರ್ ಆಗ್ತಾವ. ಅಂದ್ರೆ ಈ ಥರ ನಾವು ಮಾಡ್ಕೊಂಡು ನಾವು ಬಿಗ್ಗೆಸ್ಟಾಗಿ ವಿಚಾರ ಮಾಡ್ಬೇಕಂತ. ಅವಾಗ ನಮ್ಗೆ ಈಗ ಒಂದು 10,000 ಇವತ್ತು ನನಗೆ ಇವತ್ತು 10,000 ಲಾಭ ಆಯಿತು ಅಂತ ನಾನು ಅದನ್ನು ಅನ್ಕೋತೀನಿ, ವಿಚಾರ ಮಾಡ್ತೀನಿ. ಹಾಗೇ ಬಿಟ್ಟೈತಂತ ಕೇಸಿ ನಾನು ಅನ್ಕೊಂಡ್ಬಿಡ್ತೀನಿ. ಬಟ್ 10,000 ಜಾಗಿನಾಗ ನಮಗೂ 5,000 ರೂಪಾಯಿ ಆಗಲ್ಲ. ಹೋಗಲಿ 5,000 ಆಗಿಲ್ಲ ಅಂದ್ರೂ 1,000 ಏನಾದ್ರೂ ಆಗ್ತೈತಿ. 1,000 ಆಗಿಲ್ಲ 500 ರೂಪಾಯಿನಾದ್ರೂ ಕೂಡ ಹಾಗೆ ಆಗ್ತದ. ನಿಜ ರೀ ಫ್ರೆಂಡ್ಸ್, ಇದು ಹಾಗೆ ಆಗ್ತದ. ಬಟ್ ನಾವು ಅದನ್ನ ನಾ ಹೇಳಿದ ಗುಟ್ಟೆನ ನೀವು ಅದನ್ನ ಬೇಕು ಬಿಟ್ಟಿ ಬೇಸರ ಮಾಡಿದ್ರೆ ಅದು ಆಗಂಗಿಲ್ಲ. ಬಟ್ ನಿಮ್ಮ ಒಳಗಿನ ಅಂತರಾಳ ಅನ್ನೋದು, ಒಳ ಮನಸ್ಸು ಏನಿರ್ತೈತಲ್ರಿ, ನೀವು ಅದಕ್ಕೆ ಕಾನ್ಫಿಡೆಂಟ್ ಕೊಡ್ಬೇಕು. ಅದು ನಿಮ್ಗೆ ಇಲ್ಲ ಇದು ಹಾಗೆ ಆಗ್ತದ ಅಂತೇಳಿ ನೀವು ಒಳ ಮನಸ್ಸಿನೊಳಗೆ ಫಿಕ್ಸ್ ಮಾಡಿಕೊಂಡು ಅದನ್ನ ಮೈಂಡಲ್ಲಿ ತೊಗೊಂಡ್ರಲ್ಲ, ಅದು ಖಂಡಿತವಾಗ್ಲೂ ಹಾಗೆ ಆಗ್ತಿರ್ತದೆ. ಸೊ ಇದೊಂದು ಹಾದಿ. ಅದಾದ್ಮ್ಯಾಗ ಮತ್ತು ಈಗ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಪ್ರತಿ ಸೋಮವಾರಕ್ಕೂ. ಇವತ್ತು ಅಲ್ಲಿಗೆ ಹೋಗಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನನಗೆ ಯಾಕೋ ಸ್ವಲ್ಪ ದೇವರಾದೇನಂದ್ರೆ ಇವಾಗ ಇತ್ತೀಚೆಗೆ ಜಾಸ್ತಿ ನಂಬಿಕೆ ಬರೋಕ್ಕತ್ತದ. ಗೊತ್ತಿಲ್ಲ ಅದು ಯಾಕೋ ಇಲ್ಲ, ದೇವ್ರು ಇಲ್ಲಾರ್ದ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರದ ನಂಬಿಕೆ ಇರ್ತಾವ. ಸೊ ಅಲ್ಲಿ ಹೋದ್ಮ್ಯಾಗ ಇವತ್ತು ನಾ ಏನು ಮಾಡಿದ್ನಪ್ಪ ಅಂತಂದ್ರೆ, ನಾ ಪ್ರತಿ ಸರಿ ಹೋದಾಗೂ ಕೂಡ ಕೆಲವರು ಎಷ್ಟೆಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ, ಗಂಡ್ಮಕ್ಳು ಹೆಣ್ಮಕ್ಳು. ಅವ್ರ ಮೈಮೇಗಿನ ಬಟ್ಟಿ ಬಂಗಾರ, ಎಷ್ಟು ಗಂಡ್ಮಕ್ಳು ಅಂತೂ ಎರಡು ಬಳು ತುಂಬ ಉಂಗುರ ಹಾಕೊಂಡಿರ್ತಾರೆ. ಬಟ್ ಅಂಥವ್ರು ಆ ಒಂದು ಈಶ್ವರನ ಲಿಂಗದ ಮ್ಯಾಗ ನಾವು ನೀರು ಹಾಕಿ ಬರ್ತೀವಿ ನೋಡ್ರಿ, ನೀರು ಹಾಕಿ ದೀಪ ಎಲ್ಲ ಹಚ್ತೀವಲ್ಲ, ಸೈಡಿಗೆ ಒಂದು 4-5 ಲಿಂಗು ಅದಾವಲ್ಲಿ. ಅಲ್ಲಿ ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ನಾನೆಲ್ಲ ನೀರು ಹಾಕಿ ದೀಪ ಎಲ್ಲ ಹಚ್ಚಿ ಬರ್ತೀನಿ ನೋಡ್ರಿ. ಸೊ ಅವಾಗ ಅಲ್ಲಿ ತುಂಬ ಜನ ಬರ್ತಿರ್ತಾರಲ್ಲ, ಅವ್ರು ಏನು ಮಾಡ್ತಾರಂದ್ರೆ, ನಾವೆಲ್ಲ ಹೂವು, ಅಕ್ಷತೆ, ಆಮೇಲೆ ಮಹಾದೇವನ ಹತ್ರ ಏನೇನೋ ಅಲ್ಲೆಲ್ಲ ಒಬ್ಬೊಬ್ರದ್ದು ಒಂದೊಂಥರ ಸಮಸ್ಯೆ ಇದ್ದಾಗ ಯಾರು ಏನು ಹೇಳಿರ್ತಾರೆ ಅದನ್ನೆಲ್ಲ ಮಾಡಿ ಹೋಗಿರ್ತಾರೆ. ಬಟ್ ಅದೆಲ್ಲ ಸ್ವಲ್ಪ ಗಲೀಜಾಗಿರ್ತದಲ್ಲ, ಅಂಥ ವ್ಯಕ್ತಿಗಳು ಕೂಡ ಬಂದು ಅದನ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್. ಅದು ಕೂಡ ಒಂದು ಸೇವೆ. ಬರೀ ನಾನು ಇಷ್ಟು ದಿನ ನೋಡ್ತಿದ್ದೆ, ಬಟ್ ನಾನು ಇವತ್ತು ಆ ಥರ ಮಾಡಿ ಬಂದಿನಂದ್ರೆ ನನಗೆ ಒಂಥರ ಮೈಂಡ್ ಫುಲ್ ಅಂದ್ರೆ ಫುಲ್ ಫ್ರೆಶ್. ಅದೇನೂ ಗೊತ್ತಿಲ್ಲ, ಆ ಸ್ವಚ್ಛ ಮಾಡೀನಿ ಅನ್ನೋದೊಂದು ಖುಷಿ ನನಗೆ ತುಂಬಾ ಸಮಾಧಾನ ಕೊಟ್ಟೈತಿ. ನಿಜ ಹೇಳ್ಬೇಕಪ್ಪ ಅಂದ್ರೆ ಭಾಳ ಸಮಾಧಾನ ಕೊಟ್ಟೈತಿ ಬಿಡಪ್ಪು. ಬಟ್ ಆ ಥರ ದೇವಸ್ಥಾನಕ್ಕೆ ಹೋಗ್ರಿ, ಸೇವೆ ಮಾಡ್ರಿ. ಅಪ್ಪು ನಿನಗೆ ಹೇಳಕತ್ತೀನಿ, ನೀನು ಸಮಾಧಾನ ಐತೆ ನಿಲ್, ನಿನಗೆ ಮುಖ ನಡಿ. 6 ಗಂಟೆಗೆ ಹೇಳ್ಬೇಕು, ಮುಂಜಾನೆ ಎದ್ದು ಮುಖ ನಡಿ. ಮಕ್ಕಳನ್ನ ಮಲಗಿಸಿ ಅವ್ರು ಮುಕ್ಕೊಂಡ್ರ ಅಂತೇಳಿ ನಾನು ಇಲ್ಲಿ ಬಂದು ವಿಡಿಯೋ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ಟೈಮ್ ಈಗ 11:30 ಆಗೈತಿ. ಯಜಮಾನ್ರು ಏನೋ ಕೆಲಸದ ಮ್ಯಾಗ ಹೋಗಾರ, ಅವ್ರು ಇನ್ನೂ ಬಂದಿಲ್ಲ. ಹಾಗಾಗಿ ನಾನು ವಿಚಾರ ಮಾಡ್ಕೊಂಡೆ, ಅವಾಗ ಅದನ್ನ ಮಾಡಿದ್ರೆ ಆಯ್ತು ವಿಡಿಯೋ ಅಂತ ಹೇಳ್ಕೇಸಿ ನಾನು ಮಾಡಕತ್ತಿದ್ದನ. ಸೇವೆ ಮಾಡ್ರಿ ನೀವು. ದೇವಸ್ಥಾನಕ್ಕೆ ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಹೋಗ್ರಿ. ನಿಮ್ಗೆ ಯಾರು ಒಂದು ಏನಂತ ಹೇಳ್ತೀರಿ, ಒಂದೊಂದು ಮಟ್ಟದೊಳಗೆ ಗುರುಗಳು ಇರ್ತಾರ. ಸೊ ಆ ಗುರುಗಳಿಗೆ ಹಣ್ಣು ಹಂಪ್ಲೆ ಏನಾದರೂ ಒಯ್ದುಕೊಡ್ರಿ. ಲಿಂಗುಗೆಲ್ಲ ಹಾಲು ಹಾಕೋದಕ್ಕಿಂತ ಅಲ್ಲಿ ಪ್ರಾಣಿಗಳಿಗೆ ಹಾಲು ಹಾಕ್ರಿ. ಈಶ್ವರ ನನ್ನ ಇದಕ್ಕೆ ಲಿಂಗುಗೆ ಹಾಲೇ ಹಾಕನಲ್ಲ, ಒಂದು ಚರಿ ನೀರು ಹಾಕ್ರಿ, ಒಂದು 4 ಅಕ್ಷತೆ ಕಾಳು ಹಾಕ್ರಿ. ನಮಸ್ಕಾರ ಮಾಡಿ ಬರ್ರಿ, ಅಲ್ಲಿ ಸೇವೆ ಮಾಡ್ರಿ, ಕಸ ಹುಡುಗ್ರಿ ನಿಮ್ಗೆ ಇಷ್ಟ ಇದ್ರ.
ಕೆಲವೊಬ್ರು ಕಸ ಹೊಡ್ಗೋದಂದ್ರೆ ಕೀಳರಿಮೆ ಅಂತ ಅನ್ಕೋತಾರ. ಬಟ್ ನಾ ಇಲ್ಲಿ ಮಲ್ಲೆಮುಡಿ ಅಂತ ಐತಿ, ನಾವಿರುವಂಥ ಈ ಜಾಗದ ಬಾಜುಕ್ಕೆ ನಾನು ದೂರ ಏನಿಲ್ಲ, ಸಮೀಪ ಐತಿ. ಕೆಲವೊಬ್ರು ಯಾವುದಕ್ಕೂ ಮುಜುಗರ ಮಾಡ್ಕೊಳಂಗಿಲ್ಲ. ಅಲ್ಲಿ ಈಶ್ವರನ ಲಿಂಗದ ಮ್ಯಾಗ ಅಲ್ಲೆಲ್ಲ ಹಾಕಿರುವಂಥದ್ನೆಲ್ಲ ಹೂವು ಪೀವು ಅದನ್ನೆಲ್ಲ ಅಂದ್ರೆ ಬೇರೆ ಬೇರೆದವ್ರು ಬರ್ತಿರ್ತಾರಲ್ಲ, ಇಷ್ಟು ಎತ್ತರ ಆಗಿರ್ತೈತಿ. ಅದನ್ನೆಲ್ಲ ತೊಗೊಂಡು ನೀಟಾಗಿ ಡಸ್ಟ್ಬಿನ್ಗೆ ಹಾಕಿ ಕೈ ತಗೊಂಡು ಆಮೇಲೆ ನಮಸ್ಕಾರ ಮಾಡಿ ಹೋಗ್ತಾರೆ ಅವರು. ಸೊ ಅದು ಒಂದು ಸೇವೆ, ಅದು ನಾನು ಇವತ್ತು ಮಾಡಿನೇ. ಅದು ಒಂಥರ ನಂಗೆ ಇನ್ನೂ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ಬಿಡ್ತು ಫ್ರೆಂಡ್ಸ್. ಆ ವೈಬ್ರೇಷನ್ ಅಪ್ಪ ಅದನ್ನ ಮಾಡಿದವ್ರಿಗೆ ಗೊತ್ತಿರ್ತಿತ್ತದು. ಬಟ್ ಬೇಕಾದ್ರೆ ನೀವು ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು, ಭಕ್ತಿಯಿಂದ ಮಾಡ್ರಿ. ಬಟ್ ನಿಮಗೂ ಒಂದು ವೈಬ್ರೇಷನ್ ಅದೇನೋ ನಿಮ್ಗೆ ಗೊತ್ತಿಲ್ಲಾರ್ದೆ ನಿಮ್ಗೊಂದು ಶಕ್ತಿ ಅನ್ನೋ ಥರ ನಿಮ್ಮ ಇದ್ರೊಳಗೆ ಬಂದುಬಿಡ್ತೈತಿ. ಸೊ ನನಗೆ PCOD ಪ್ರಾಬ್ಲಮ್ ಇತ್ತು, ನಿಮ್ಗೆ ಗೊತ್ತಿರೋವಂಗೆ. ತುಂಬ ಸರಿ ನನಗೆ ಹೊಟ್ಟೆ ಪೇನ್ ಹಾಕಿತ್ತು, ಗರ್ಭಕೋಶದ ಮ್ಯಾಗ ನೀರಿನ ಥರ ಗುಳ್ಳೆಗಳಾಗಿ ತುಂಬ ಅಂದ್ರೆ ತುಂಬ ಅದರಿಂದ ಅನುಭವಿಸ್ಬಿಟ್ಟಿದ್ದೀನಿ ನಾನು ಫ್ರೆಂಡ್ಸು. ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಅದನ್ನೆಲ್ಲ ನಾನು ವಿಡಿಯೋದಾಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ನಾನು ಯಾವಾಗ ರಾಯರ ಆರಾಧನೆ ಮಾಡಕತ್ತೀನಿ, ನನ್ನ ಕೆಲಸದೊಳಗೆ ನನ್ನನ್ನು ಬ್ಯುಸಿ ಇಟ್ಕೊಳಕತ್ತೀನಿ, ಇದೆಲ್ಲದ್ರ ಮಧ್ಯೆ ನನಗದು PCOD ಪ್ರಾಬ್ಲಮ್ಸೇ ತಾನೇ ಹೋಗ್ಬಿಟ್ಟಿತ್ತು ನಿಜ. ನನಗೆ ಇವತ್ತು PCOD ಪ್ರಾಬ್ಲಮ್ ಅಂತ ಏನಿಲ್ಲ. ನಾನು ಆರೋಗ್ಯವಾಗಿದ್ದೀನಿ. ನನಗೆ ಎಷ್ಟು 100ನೋ 1000ನೋ ನಾನು ಒಂದು ದಿನಕ್ಕೆ ದುಡಿತಿರ್ತೀನಿ. ನನಗೆ ಅದರಲ್ಲೇ ಖುಷಿ ಐತಿ. ಒಳ್ಳೊಳ್ಳೆ ಕ್ವಾಲಿಟಿ ಹೆಣ್ಮಕ್ಳಿಗೆಲ್ಲ ಕೊಡ್ತಾ ಇದ್ದೀನಿ, ಸೀರೆ ಆಗಿರ್ಬೋದು, ತಾಳಿ ಸೀರೆ ಆಗಿರ್ಬೋದು, ಅದ್ರ ಬಗ್ಗೆ ಸಂತೋಷ ಐತಿ. ನಾನು ಇವಾಗ ವೇರ್ ಮಾಡೀನಿ ಅಂತಂದ್ರೆ ಇದು ಗೋಲ್ಡ್ ಅಲ್ಲ ಅಂತ ಯಾರು ಹೇಳ್ತಾರ? ಇದು ಗೋಲ್ಡ್ ಅಲ್ಲ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನೋಡಿದ್ರಾ, ಇದು ಗೋಲ್ಡ್ ಅಲ್ಲ ಅಂತೇಳಿ ಯಾರು ಹೇಳಬೇಕು? ಅಷ್ಟು ಚೆನ್ನಾಗಿರುವಂಥ ಕ್ವಾಲಿಟಿ ಕೊಡ್ತಾ ಇದ್ದೀನಿ. ಸಾಕು, ನನ್ನ ಬಗ್ಗೆ ನನಗೆ ಹೆಮ್ಮೆ ಐತಿ, ಖುಷಿ ಐತಿ. ಮೊದಲಿನ ಥರ ಹೆಂಗೆಂಗೋ ಇರ್ತಿದ್ದೆ, ಬಟ್ ಇವಾಗ ಒಂಚೂರು ನೀಟಾಗಿ ಇರಕತ್ತೀನಿ. ಸೊ ನನಗೆ ನಾನು ಒಂದು 10 ನಿಮಿಷ ನಾನು ಅನ್ಕೋತೀನಿ, ನಾನು ನನಗೋಸ್ಕರ ಬದುಕ್ತೀನಿ. ನನ್ನವ್ರನ್ನ ಎಲ್ಲರನ್ನೂ ಕೂಡ ನಾನು ಒಳ್ಳೆ ರೀತಿಯಾಗಿ ನೋಡ್ಕೋಬೇಕು. ಬಟ್ ನಾನು ಗಟ್ಟಿಯಾಗಿದ್ರೆ ನಾನು ಎಲ್ಲರೂ ನೋಡ್ಕೊಳಕ್ಕಾಗ್ತದ? ನಾನೇ ಆರೋಗ್ಯವಾಗಿಲ್ಲ, ನಾನೇ ಸರಿ ಇಲ್ಲ ಅಂತಂದ್ರೆ ನಾನು ಎಲ್ಲರನ್ನೂ ಹೆಂಗೆ ನೋಡ್ಕೊಳಕ್ಕಾಗ್ತದ? ಮೊದಲು ನಾನು ಸರಿ ಇರಬೇಕು. ನನ್ನ ಒಂದು ದೇವ್ರು ನನಗೊಂದು ಅಂದ ಚಂದ ಕೊಟ್ಟಿದ್ದಾನ, ನನ್ನೊಂದು ಹೆಣ್ಣಾಗಿ ಹುಟ್ಟಿಸಿದಾನ, ಹೌದಾ? ಅದನ್ನು ನಾನು ಕಾಪಾಡ್ಕೋಬೇಕು. ಆರೋಗ್ಯನ ನೋಡ್ಕೊಂಡಂದ್ರೆ ನಾನು ಎಲ್ಲರಿಗೂ ಲಕ್ಷ ಕೊಡೋಕ್ಕಾಗ್ತದ? ನಾನೋ ಹೆಂಗಂಗೋ ಇದ್ದು ನಾವು ತಲೆ ಬಾಚ್ಕೊಳ್ಳಾರ್ದನೆ ಅವೇ ಹಾಕಿದ ಅರ್ಬಿನೇ ಪದೇ ಹಾಕ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮಲ್ಲಿ ನೆಗೆಟಿವ್ ಅನ್ನೋದು ಆವರ್ಸ್ಕೊಂಡು ಬಿಡ್ತೈತಂತ. ನಾವು ಅವಾಗ ನಮ್ಮ ಹೇರ್ ಸ್ಟೈಲ ಚೇಂಜ್ ಮಾಡ್ಕೊಳೋದು, ಒಂದು ಸ್ವಲ್ಪ ನೀಟಾಗಿ ರೆಡಿ ಆಗೋದು, ನಾವು ಮಿರರ್ ಏನು ನೋಡ್ಕೋತಿರ್ತೀವಿ ನೋಡ್ರಿ, ಆ ಮಿರರನ್ನು ಅವಾಗ ಕ್ಲೀನ್ ಮಾಡ್ಕೋತಾ ಇರ್ಬೇಕಂತ. ಅಂದ್ರೆ ನಮ್ಮ ಮುಖ ಸ್ಪಷ್ಟವಾಗಿ ನಾವೇನನ್ನೋದು ನಮ್ಮ ಬಿಂಬ ನಮಗೆ ಕಾಣಿಸ್ದಾಗ ನಾವು ನಮ್ಮನ್ನ ಪ್ರೀತಿ ಮಾಡೋಕೆ ಶುರು ಮಾಡ್ತೀವಂತ. ಯಪ್ಪ, ಇದನ್ನೆಲ್ಲ ನಾನು ಯೂಟ್ಯೂಬ್ದಾಗೆ ಕಲ್ತೀನಿ, ನನಗೆ ಯಾರು ಹೇಳಿಲ್ಲಪ್ಪ, ನಾನು ಯೂಟ್ಯೂಬ್ದಾಗೆ ಕಲ್ತೀನಿ. ಬಟ್ ಅದ್ರ ಬಗ್ಗೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಅದನ್ನ ನಾನು ಅನುಸರಿಸ್ಕೊಂತ ಹೊಂಟಿನಲ್ಲ. ನಿಜ, ನಿಮ್ಗೆ ಇತ್ತೀಚೆಗೆ ನಿಮ್ಗೆ ಏನೂ ಪ್ರಾಬ್ಲಮ್ ಹೇಳಿಲ್ಲ. ನನಗೆ ಹೊಟ್ಟೆ ನೋವು, PCOD ಆ ಥರದ್ದು ಈ ಥರದ್ದು ಎಣ್ಣೆ ಹೇಳಿಲ್ಲ. ಬಟ್ ಆದರೂ ಕೂಡ ನಮ್ಮ ಬಗ್ಗೆ ನಾವು ನಮ್ದು ಆರೋಗ್ಯ ಹೆಂಗಿರ್ತೈತೆ ಅದನ್ನ ನೋಡಿಕೊಂಡು ಸ್ವಲ್ಪ ಕೆಲಸಗಳನ್ನ ಜಾಸ್ತಿ ಅತಿ ಮಾಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಸೊ ನಾವು ಹುಷಾರಾಗಿ ಒಂದು ಲಿಮಿಟ್ನೊಳಗೆ ಮಾಡ್ಕೊಂಡು ಹೋದಪ್ಪ ನಾನು ಆರೋಗ್ಯವಾಗಿರ್ತೀನಿ. ಈಗ ನಾನು ಆರೋಗ್ಯವಾಗಿದ್ದೀನಿ, ಆರಾಮಾಗಿದ್ದೀನಿ, ಭಾಳ ಖುಷಿಯಾಗಿದ್ದೀನಿ. ಒಂದಷ್ಟು ಏರಿಳಿತಗಳು ಬರ್ತಾವ ಅನ್ನೋದಕ್ಕಿಂತ ನಮ್ಮೂರೇ ನಮಗೆ ಅದನ್ನ ಮುಂದೆ ಸವಾಲಾಗಿ ಕೊಡ್ತಾರ. ಅದು ನನಗೆ ಒಳ್ಳೇದಕ್ಕ ಅಂತ ಅನ್ಕೋತೀನಿ. ಸೊ ಅದನ್ನೆಲ್ಲನೂ ಕೂಡ ಮೆಟ್ಟಿ ನಿಂದ್ರಕತ್ತೀನಿ. ಏನೂ ನನಗೆ ಗೊತ್ತಿಲ್ಲ, ನಾನು 0 ಇಂದ ಬಂದಿದ್ದೀನಿ. ನಾನು ನಿಜ, ನಾನು ಯೂಟ್ಯೂಬ್ದೊಳಗೆ 0 ಇಂದನೇ ಬಂದು ಇವತ್ತೇನೋ ಒಂದು ಕಲ್ತು ಯಾರಿಗೋ ಒಂದು ಸಮಸ್ಯೆ ಅಂತ ಬಂದ್ರೆ ಇದನ್ನ ಹಿಂಗೆ ಮಾಡ್ರಿ, ಇದನ್ನ ಹಂಗೆ ಮಾಡ್ರಿ ಅಂತೇಳಿ ಹೇಳೋ ಮಟ್ಟಕ್ಕೆ ಬೆಳೆದೇನೆ ಅಂತಂದ್ರೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಅಂತ ಅನಿಸ್ತದ. ನಾನು ಇದಕ್ಕೆ ನನ್ನ ಪದ್ದು ಅಕ್ಕ, ಪದ್ಮಾಸ್ ಲೈಫ್ ಪದ್ಮನ್ ಅವರ್ ಅಂತ ಕೇಸಿ ಯೂಟ್ಯೂಬ್ ಚಾನಲ್ ಐತಿ. ನಾನು ಪದ್ದು ಅಕ್ಕಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಒಬ್ರಿಗೆ ಊಟ ಹಾಕೋದಕ್ಕಾಗದೇ ಇದ್ರೂ ಕೂಡ ಊಟ ಹಾಕೋರ್ ಮನೆ ತೋರಿಸ್ಬೇಕಂತ ಅವ್ರ ವಿಡಿಯೋ ನೋಡಿ ನಾನು ಮೋಟಿವೇಶನ್ ಆಗಿ ನಾನು ಯೂಟ್ಯೂಬ್ ಚಾನಲನ್ನು ಮಾಡೀನಿ. ಫಸ್ಟ್ ನಾನು ರುಕ್ಮಿಣಿ ವಿಲೇಜ್ ಲೈಫ್ ಅವ್ರ ಚಾನಲ್ ನೋಡ್ತಿದ್ದೆ. ಆಮೇಲೆ ಪದ್ದು ಅಕ್ಕಂದು ಒಂದು ಪೇಮೆಂಟ್ ವಿಡಿಯೋ, ಅವ್ರ ಜೀವನದ ಒಂದು ವಿಡಿಯೋ ನೋಡ್ಕೊಸಿ ನಾನು ಮಾಡ್ಬೇಕನ್ನೋ ಒಂದು ಮೋಟಿವೇಶನಿಂದ ನಾನು ಬಂದಿದ್ದೀನಿ. ಅದು ನನಗೆ ಸ್ಟಾರ್ಟಿಂಗ್ ಅನ್ನೋದು ನನಗೆ ಪದ್ದು ಅಕ್ಕಲಿಂದನೇ ನಾನು ಅದನ್ನು ಕಲ್ತಿದ್ದು. ಅದಾದ್ಮೇಲೆ ಮಾಡಿದ್ದೆಲ್ಲ ಇತಿಹಾಸನೇ. ಸೊ ಹಾಗಾಗಿ ನನ್ನ ಒಂದು ಬದುಕಿನೊಳಗೆ ನಂದು ಈ ಥರ ಲೈಫ್ ಸ್ಟೈಲ್ ನಡೆದೈತಿ. ನಾನು ಯಾವಾಗಲೂ ನಾನು ರಿಚ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ರಿಚ್, ನಾನು ಏನೂ ಗೊತ್ತಿಲ್ಲ. ನನ್ನ ಮನೆಯೊಳಗೂ ನನ್ನ ಗಂಡೆ ಪ್ರತಿಯೊಂದು ತಂದು ಹಾಕ್ತಾನೆ, ನಾನು ಏನೂ ಕಡಿಮೆ ಮಾಡಿದ್ದಿಲ್ಲ. ಬಟ್ ಇವಾಗ ನಾನು ಏನೋ ಒಂದು ಮಾಡ್ತೀನಿ, ನನ್ನ ಗಂಡಿಗೆ ಸಾತಾಗಿ ನಿಂದಿರ್ತೀನಿ, ಸಾಥ್ ಕೊಡ್ತೀನಿ. ಇವತ್ತು ನನ್ನ ಗಂಡ ಏನೋ ಇಲ್ಲ, ಒಂದೇನೋ ಪರಿಸ್ಥಿತಿ ಬಂದೈತಿ, ದುಡ್ಡಿಲ್ಲ ಅಂತಂದ್ರೆ ನನ್ನ ಹತ್ರ ಇದಾವು, ನಾನು ಅದನ್ನ ನಿಭಾಯಿಸ್ತೀನಿ, ನನ್ನ ಕೆಪಾಸಿಟಿ ಒಳಗೆ ನಾನು ಅದೀನಿ. ಇದಕ್ಕಿಂತ ಹೆಚ್ಚಿನ ಹೆಮ್ಮೆ ಇನ್ನೇನು ಬೇಕ್ರಿ? ನನಗೆ ಒಂದು ಹಾಲು ತರಕ್ಕೆ ನನ್ನ ಗಂಡ ಕಳಿಸ್ತಿದ್ದಿಲ್ಲ,
ಮನೆ ಮುಂದೆ ಕಸದ ಗಾಡಿ ಬಂದು ನಿಂತಂದ್ರೆ ನೀವು ಹೋಗ್ಬೇಡ ಕಸ ನಾನಾ ಚೆಲ್ ಬರುತ್ತೆ ಅಂತೇಳಿ ಅವರ ಹೋಗಿ ಚೆಲ್ ಬರೋರು. ಅಂಥದ್ರೊಳಗೆ ಎಲ್ಲೆಲ್ಲೋ ಅಡ್ಡಾಡ್ತೀನಿ, ಎಷ್ಟೋ ರೊಕ್ಕಗಳನ್ನ ಹಾಕಕ್ಕೆ ರೆಡಿ ಆಗಿದ್ದೀನಿ. ಅಷ್ಟು ಅಮೌಂಟ್ ಎಲ್ಲೋ ಬೇರೆಯವ್ರ ಕಡೆಯಿಂದ ಅಮೌಂಟ್ ಇಸ್ಕೊತೀನಿ. ಅದನ್ನು ಸಾಲವಾಗಿ ಇಸ್ಕೊಂಡು ಒಳ್ಳೆ ಅವ್ರಿಗೆ ಸಾಲ ತೀರಿಸ್ತೀನಿ ಅನ್ನೋ ಒಂದು ಛಲ ಮೂಡಕತ್ತೈತಿ. ಈಗ ಬಟ್ಟೆ ವ್ಯಾಪಾರ ಮಾಡೋದಕ್ಕೆ ಅದೊಂದು ಸ್ಟ್ಯಾಂಡ್ ಬೇಕಾಗಿತ್ತು. ಎಲ್ಲಿ ಹೋಗಿ ಏನು ಗೊತ್ತಿಲ್ಲಾರ್ದು ನನಗೆ ಒಂದು ಹಾಲು ಸಮಯನ ತರಕ್ಕೆ ಹೋಲಾರ್ದಕ್ಕೆ ಮಕ್ಕಳು ಕರ್ಕೋತೀನಿ, ನಡ್ಕೋತಾ ಹೋಗ್ತೀನಿ, ಅದನ್ನೆಲ್ಲ ಸ್ಟ್ಯಾಂಡ್ ತೊಗೊತೀನಿ, ರಿಕ್ಷಾದಾಗ ಹಾಕೋತೀನಿ. ಆ ರಿಕ್ಷಾದವ್ರಿಗೆ ಅಪ್ಪ ಎಣ್ಣ ಅಂದ್ರೆ ಅವ್ರ ಮನ್ಯಾಗ ಬಂದು ಸ್ಟ್ಯಾಂಡ್ ಇಟ್ಟು ಹೋಗೋರ, ಅದಕ್ಕೆಲ್ಲ ಮಾಲ್ ತಂದು ತುಂಬ್ತೀನಿ. ಅದು ಏನೋ ಒಂದು ಮಾಡ್ತೀನಿ ಅಂತಂದ್ರೆ ಅದಕ್ಕೆಲ್ಲ ನಾನು ಇಲ್ಲ ನನ್ನಿಂದ ಆಗುತ್ತಾ, ನಾನು ಮಾಡೇ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆಂಟನೇ ನನಗೆ ಮುಖ್ಯ. ಹಾಗಾಗಿ ನೀವು ಯಾರೇ ಇರಲ್ಲಕ್ಕ, ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು, ತಾಯಿಯಂದಿರು ಯಾರೇ ಇರಲ್ಲಕ್ಕ, ಮೊದಲು ಮೇನ್ ಆಗಿ ನಿಮಗೋಸ್ಕರ ಒಂದು ದಿನಕ್ಕೊಂದು 10 ನಿಮಿಷ, ಭಾಳ ಬೇಡ, ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ನಿಮಗೆ ಒಳ್ಳೆಯದು, ಒಂದು 10 ನಿಮಿಷ ನಾನು ತುಂಬ ಖುಷಿ ಆಗೋದೀನಿ. ನನ್ನನ್ನು ಭಾಳ ಜನ ಇಷ್ಟಪಡ್ತಿರ್ತಾರ. ನನಗೆ ಯಾರು ತೊಂದರೆ ಕೊಡ್ಬೇಕಂತ ಅಂತಿರ್ತಾರಲ್ಲ, ಅವ್ರ ಬುದ್ಧಿನೇ ಚೇಂಜ್ ಮಾಡಪ್ಪ ದೇವ್ರೆ. ನನಗೆ ತೊಂದರೆ ಕೊಡ್ಬೇಕನ್ನೋ ವಿಚಾರ ಬರೋರು ವಿಚಾರದೊಳಗೆ ನನ್ನ ಮನೆಗೆ ಯಾರು ಬರ್ತಾರಲ್ಲ, ಅವ್ರ ಮನಸ್ಸನ್ನು ನೀನೇ ಕನ್ವರ್ಟ್ ಮಾಡಿ ಅವ್ರ ನೆಗೆಟಿವಿಂದ ಪಾಸಿಟಿವ್ಗೆ ಬರೋ ಥರ ನೀನೇ ಮಾಡು. ಯಾರನ್ನೂ ನನಗೆ ಕೆಟ್ಟವರನ್ನ ನನಗೆ ಭೇಟಿ ಮಾಡಿಸ್ಬೇಡ, ನನಗೆ ಒಳ್ಳೆಯವರನ್ನೇ ನಂಗೆ ಭೇಟಿ ಮಾಡಿಸು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ದೇವ, ಥ್ಯಾಂಕ್ ಯು ಬ್ರಹ್ಮಾಂಡಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ರಿ. ಯೂನಿವರ್ಸಿಗಂತರೂ ಪದೇ ಪದೇ ಥ್ಯಾಂಕ್ಸ್ ಹೇಳ್ರಿ. ನಮ್ಮ ಜೀವನ ಇರೋದು ಒಂದು ಬ್ರಹ್ಮಾಂಡದೊಳಗೆ ನಮ್ಮ ಜೀವನ ನಡೀತಿರುವಂಥದ್ದು. ಸೊ ಹಾಗಾಗಿ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ರಿ. ನಿಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ರಿ. ನಿಮ್ಗೆ ಯಾರು ಖುಷಿ ಕೊಡ್ತಾರ, ನಿಮ್ಗೆ ಯಾರು ಕೂಡ ಯಾರು ಚಂದ ಮಾತಾಡ್ತಾರ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ರಿ. ನೀವೆಲ್ಲ ಒಂದು ಕಾಯಿಪಲ್ಲೆ ತೊಗೊಂಡು ಬರ್ತೀರಂದ್ರೆ ಅವ್ರ ಅಜ್ಜಾಜ್ಜಿ ಇದ್ರಪ್ಪ ಅಂದ್ರೆ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ರಿ. ಅವ್ರು ಅಷ್ಟು ಕಷ್ಟಪಟ್ಟು ಬಿಸಿಲಾಗ ಕೂತು ಎಲ್ಲ ಅಡ್ಡಾಡಿ ಬಂದು ಆ ಕಾಯಿಪಲ್ಲೆ ಮಾರಕತ್ತ ಮ್ಯಾಗನೆ ನಮ್ಗೊಂದು ಕಾಯಿಪಲ್ಲೆ ಸಿಗುವಂಥದ್ದು. ಅವರಿಗೊಂದು ಖಂಡಿತವಾಗ್ಲೂ ಕೂಡ ಥ್ಯಾಂಕ್ಸ್ ಹೇಳ್ರಿ. ಒಂದು ಬಟ್ಟೆ ತೊಗೊಂಡ್ರು ಕೂಡ ಆ ಬಟ್ಟೆ ಅಂಗಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ರಿ. ನಮ್ಮ ಮೈ ಮ್ಯಾಗ ಹಾಕೊಂಡು ನಮ್ಮ ಬಟ್ಟೆನ ಅವ್ರು ನಮ್ಗೆ ರೀಚ್ ಮಾಡಿದಾರಲ್ಲ, ಅದಕ್ಕೊಂದು ಅವ್ರಿಗೆ ಥ್ಯಾಂಕ್ಸ್. ನಾವು ಹಣ ಕೊಡ್ಬೋದು, ಇಲ್ಲ ಅಂತಲ್ಲ, ಹಣ ಕೊಟ್ಟಿದ್ಕ ಅವ್ರಂಗೆ ಬಟ್ಟೆ ಕೊಟ್ಟಿರ್ತಾರ. ಸೊ ಅವ್ರೇನು ಪುಕಟಿ ಕೊಟ್ಟಿರಂಗಿಲ್ಲ. ಬಟ್ ಆದ್ರೆ ಅದೊಂದು ಥ್ಯಾಂಕ್ಸ್ ಅನ್ನೋ ಪದ ನಮ್ಗೆ ಭಾಳನೇ ಥ್ಯಾಂಕ್ಸ್ ಅಂದ್ಬಿಟ್ಟು ಅವ್ರ ಮುಖದಾಗ ಎಷ್ಟು ಖುಷಿ ಕೊಡ್ತಾರೆ. ನಾನು ಪ್ರತಿದಿನ ನಾ ಪೋಸ್ಟಿಗೆ ಹಾಕಕ್ಕೆ ಹೋಗ್ತೀನಲ್ಲ, ಆ ಮೇಡಮ್ ಅವ್ರು ಕೂತಿರ್ತಾರ, ಅವರು ಪ್ರತಿದಿನ ಪೋಸ್ಟಿಗೆ ಹಾಕಿ ಒಂದೇ ಪರ್ಸನ್ ಇರಲಿ 10 ಪರ್ಸನ್ ಇರಲಿ, ಅವ್ರ ಪೇಷನ್ಸಿಂದ ಕುತ್ಕೊಂಡು ಅವರು ಜಾಬ್ ಐತಿ, ನೌಕರಿ ಐತಿ, ಗೌರ್ಮೆಂಟ್ದವ್ರು ರೊಕ್ಕ ಕೊಡ್ತಾರ, ಪಗಾರ ಕೊಡ್ತಾರ, ನಮ್ ಕೆಲಸ ಮಾಡ್ತಾರ, ಅವ್ರೇನು ಪುಕಟ್ ಮಾಡಂಗಿಲ್ಲ. ಆದ್ರೂ ಅವರಿಗೆ ಅಷ್ಟೆಲ್ಲ ಪೇಷನ್ಸಿಂದ ನಮ್ದು ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಅವ್ರಿಗೊಂದು ನಾ ಥ್ಯಾಂಕ್ಸ್ ಹೇಳ್ತೀನಲ್ಲ, ನಾ ಥ್ಯಾಂಕ್ಸ್ ಹೇಳಿದ ತಕ್ಷಣ ಅವ್ರೊಂದು ಸ್ಮೈಲ್ ಕೊಡ್ತಾರ. ಸೊ ನಾವು ಏನೂ ಅವ್ರಿಗೆ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಆದ್ರೂ ನಾನೊಂದು ಥ್ಯಾಂಕ್ಸ್ ಅಂತ ಹೇಳಿದ ತಕ್ಷಣ ಅವ್ರ ಮುಖದಾಗ ಓಕೆ ಅಂತಾರಲ್ಲ, ಅದು ಬಹಳ ಇದಂತ ಅನಿಸ್ತದೆ ನನಗೆ. ತುಂಬ ಜನ ಗಿಫ್ಟ್ ಕೂಡ ಕೊಡ್ತಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನಗೆ ದಿನ ಮತ್ತು ಆರ್ಡ್ರ್ ಯಾರು ಮಾಡ್ತಾರಲ್ಲ ಅವ್ರಿಗಂತೂ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಮತ್ತು ವಾಟ್ಸಪ್ದಾಗೂ ಕೂಡ ಥ್ಯಾಂಕ್ಸ್ ಅಂತ ಸ್ಟೇಟಸ್ ಹಾಕ್ತೀನಿ. ಥ್ಯಾಂಕ್ ಯು ಮೈ ಸಪೋರ್ಟರ್ಸ್ ಅಂತ ಹಾಕ್ತೀನಿ. ಥ್ಯಾಂಕ್ ಯು ಮೈ ಯೂಟ್ಯೂಬ್ ಫ್ಯಾಮಿಲಿ ಸಪೋರ್ಟರ್ಸ್ ಅಂತ ಹಿಂಗೆ ಹಾಕ್ತಿರ್ತೀನಿ. ಅದೊಂಥರ ಖುಷಿ. ಸೊ ಈ ಥರ ನಿಮ್ಗೆ ಪಾರ್ಕಿನಾಗ ಹೋಗಿ ಕುಂದ್ರಿ, ಬೇಜಾರಾಯ್ತಪ್ಪ ಅಂದ್ರೆ, ಇಲ್ಲ ಯಾವುದೋ ಒಂದು ಫ್ರೆಂಡ್ಸ್ ನಿಮ್ಮ ಅರ್ಥ ಮಾಡ್ಕೋತಾರ ಅಂತಂದ್ರೆ ಅವ್ರ ಜೊತೆ ಮಾತಾಡ್ರಿ. ಎಷ್ಟೆಲ್ಲ ಹಾದಿಗಳು ಇರ್ತಾವ. ಬಟ್ ನಾನು ಒಂದು ಟೈಮಲ್ಲಿ ಏನೋ ಒಂದು ಜೀವನನೇ ಬೇಡ ಅನ್ನೋ ರೀತಿ ಒಳಗೆ ನನಗೆ ಆ ಥರ ಸನ್ನಿವೇಶಗಳು ಬಂದುಬಿಡ್ತಾವ. ಎಷ್ಟೇ ಹುಷಾರಿರ್ತೀವಿ, ಎಷ್ಟೇ ಶಾಣರಿರ್ತೀವಿ ಅಂದರೂ ಕೂಡ ಒಂದೊಂದು ಸರಿಗೆ ನಾವೇನೋ ಒಂದು ಕೆಟ್ಟ ನಮ್ಮ ಜೀವನನೇ ಅಂತ್ಯ ಮಾಡ್ಕೊಳೋ ಲೆವೆಲಿಗೆ ನಾವು ವಿಚಾರ ತೊಗೊಂಡ್ಬಿಡ್ತೀವಿ. ಅದೇನೋ ಗೊತ್ತಿಲ್ಲ. ಈ ಭೂಮಿ ಮೇಲೆ ನಮ್ದು ಅನ್ನೋದ್ರೇನ ಅನ್ನೋದು ಇರ್ತೈತಿ. ಹಾಗಾಗಿ ನಾನು ಒಂದು ಟೈಮಲ್ಲಿ ನನ್ನ ಜೀವನನೇ ಬೇಡ ಅನ್ನೋ ಥರ ಡಿಸಿಷನ್ ತೊಗೊಂಡ್ಬಿಟ್ಟಿದ್ನೆ. ಬಟ್ ಈ ಭೂಮಿ ಮೇಗಿನ ಒಂದು ಋಣ ನನಗಿನ್ನ ಐತಿ. ಈ ಭೂಮಿ ಮೇಗಿನ ಅನ್ನೋದ್ ಋಣ ನನಗೈತಿ. ನನ್ನ ಕೈಯಿಂದ ಏನೇನೋ ಒಳ್ಳೊಳ್ಳೆ ಕೆಲಸಗಳು ಮಾಡುವಂಥ ಒಂದು ಹಣೆ ಬರೋದು ದೇವ್ರು ನನಗೆ ಬದ ಕಷ್ಟನ. ಸೊ ನಿನ್ನಲ್ಲಿ ಏನೋ ಒಂದು ತಾಕತ್ತೈತಿ, ನೀನು ಇನ್ನೂ ಏನೇನೋ ಸಾಧಿಸ್ಬೇಕು ಅನ್ನೋದೊಂದು ಐತಿ. ಸೊ ನನ್ನ ಗಂಡಗೂ ಕೂಡ ನಾನು ಸಪೋರ್ಟ್ ಆಗಿ, ನನ್ನ ಮಕ್ಳಿಗೂ ಒಳ್ಳೆ ಭವಿಷ್ಯ ರೂಪಿಸೋದ್ರೊಳಗೆ ನನ್ನ ಯೂಟ್ಯೂಬ್ ಸಪೋರ್ಟರ್ಸ್ಗೆಲ್ಲರಿಗೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದ್ರ ಮುಖಾಂತರ ನನ್ನ ದಿನನಿತ್ಯದ ದಿನಚರಿ ಮತ್ತು ಇಲ್ಲಿರೋಂಥ ಫೇಕ್ ಅಂತವೇನಿಲ್ಲ ಇದನ್ನೆಲ್ಲ ಕೊಟ್ಟು ಎಂಟರ್ಟೈನ್ಮೆಂಟ್ಸ್ ಮಾಡೋದ್ರ ಮುಖಾಂತರ, ಸೊ ಜೊತೆಗೆ ನನ್ನನ್ನು ನಾನು ಕೇರ್ಫುಲ್ಲಾಗಿ ಇಟ್ಕೊಳ್ಳೋದ್ರ ಮುಖಾಂತರ ನಾನು ನನ್ನ ಲೈಫನ್ನು ನಾನು ಲೀಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆ ತಿಳಿತು ಯಾರಿಗೆ ತಿಳಿದಿಲ್ಲ ಕಮೆಂಟ್ ಮಾಡಿ ಹೇಳ್ರಿ. ನನಗೇನೋ ಹೇಳ್ಕೊಬೇಕಂತ ಅನಿಸಿತು, ಸೊ ಹಾಗಾಗಿ ಅದನ್ನ ಹೇಳ್ಕೊಂಡೆ. ಸೊ ಏನಾದರೂ ಇರೋ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ನಿಮ್ಮನ್ನು ನೀವು ಮೊದಲು ಖುಷಿಯಾಗಿ ಇಟ್ಕೋರಿ. ಹೇಳ್ತಾ ಖುಷಿ ಅವತ್ತಿನ ದಿನ ನೀವು ಹೇಳ್ಕೊತ ನಿಮ್ಗೆ ಯಾವ ದೇವರು ನಿಮ್ಗೆ ಇಷ್ಟ ಆಗ್ತಾನ ಆ ದೇವ್ರದ್ದು ಒಂದು ಹಾಡನೋ
ಒಂದೆರಡು ಲೈನ್ ನಿಮ್ಮ ಮನಸ್ಸಿನೊಳಗೆ ಅನ್ಕೋತಾನೆ ಹಿಂಗೆ ಕೈ ಮುಕ್ಕೋತಾ ಹೇಳ್ರಿ, ದೇವರೇ ಇವತ್ತು ನನಗೆ ಯಾರು ಕೆಟ್ಟವರು ಭೇಟಿ ಆಗ್ಬಾರ್ದಪ್ಪ, ನನಗೆ ಯಾರೋ ಭೇಟಿ ಆದರೂ ಒಳ್ಳೆಯವರೇ ಭೇಟಿ ಆಗಲಿ, ನನಗೆ ಒಳ್ಳೇದೇ ಮಾಡಪ್ಪ, ನನ್ನ ಜೊತೆಗೆ ನೀರು ಅಂತೇಳಿ ಇಷ್ಟು ಕೈ ಮುಗಿದ ದಿನಾನ ಶುರು ಮಾಡಿರಿ, ಒಳ್ಳೇದೇ ಆಗ್ತದ. ಅಷ್ಟಾದ್ರೆ ಏನೋ ಒಂದೊಂದು ಸವಾಲು ಬರ್ತಾವಂದ್ರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಐತಂದ್ರೇ ಆ ಒಂದು ಸಮಸ್ಯೆ ಬರ್ತಿರ್ತಾವ. ಬಟ್ ಅದನ್ನು ಎದುರಿಸ್ರಿ, ಮುಂದೆ ಹೋಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಇಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.